ಹಾಯ್ ಎಲ್ರಿಗೂ ನಮಸ್ತೆ. ಆ್ಯಂಡ್ ಇವತ್ತು ಒಂದು ಪ್ಲೇಸಿಗೆ ಹೋಗಬೇಕಾಗಿತ್ತು. ಸೊ ಈ ವೆದರ್ ನೋಡಿ ತುಂಬ ಖುಷಿ ಆಯಿತು. ಮಾರ್ನಿಂಗಿಂದ ಹಾಗೆ ಬಸ್ಸಿಗೆ ಹೋಗಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡೆ ವೆಯ್ಟ್ ಮಾಡ್ಕೊಂಡು. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯಿತು ನಾನು ನಿಂತಿದ್ದೆ ಬಸ್ ಸ್ಟಾಪ್ ಹತ್ರ ಅಂತೇಳಿ. ಮತ್ತೆ ವಾಕ್ ಮಾಡ್ಕೊಂಡು ಇನ್ನೊಂದು ಬಸ್ ಸ್ಟಾಪ್ ಹತ್ರ ಹೋಗಿ ಬಸ್ ಬಂತು. ಸೊ ಬಸ್ ಹತ್ತಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಕಾದಾದಮೇಲೆ ಸುಧಾರಿಸ್ಕೊಂಡು ಮತ್ತೆ ನಾನು ಟಿಕೆಟ್ ತೊಗೊಳ್ಳೇಬೇಕಲ್ವ, ಟಿಕೆಟ್ ತೊಗೊಂಡೆ. ಹಾಗೆ ನನ್ನ ಸ್ಟಾಪಲ್ಲಿ ನಾನು ಇಳ್ಕೊಂಡೆ. ಸೊ ಫ್ರೆಂಡ್ ಬಂದರು, ಅವರ ಪಿಕಪ್ ಮಾಡ್ಕೊಂಡೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ ರೆಡಿ ಆಗೋ ತನಕ ಕೂತ್ಕೊ ಅಂತೇಳಿ ಸೋಫಾ ಮೇಲೆ ಕುಂದಿರ್ಸಿ ಅಷ್ಟು ದೊಡ್ಡ ಟಿ ವಿ ನೋಡ್ಕೊಂಡು ಅವ್ರು ರೆಡಿ ಆಗೋ ತನಕ ಕೂತ್ಕೊಂಡಿದ್ದೆ. ಸೊ ರೆಡಿಯಾಗಿ ಬಂದರು ಹೊರಗಡೆ. ಅವರ ಕ್ಯಾಮ್ರಾ ಇಟ್ಕೊಂಡು ನಾವು ಹೊರಟ್ವಿ ಒಂದು ಲೊಕೇಶನ್ ರೀಚ್ ಆಗೋಕ್ಕೋಸ್ಕರ. ಟೈಮ್ ಬೇರೆ ಆಗಿತ್ತು. ಅಲ್ಲೇ ಸೆಂಟ್ರಲ್ಲಿ ಟಿಫನ್ ಮಾಡಿಕೊಂಡು ಡೈರೆಕ್ಟ್ ಬಿಟ್ಟಿದ್ದೆ ಲೊಕೇಶನ್ಗೆ ಹೋದ್ವಿ. ಆ್ಯಂಡ್ ನಾವು ಲೊಕೇಶನ್ ರೀಚ್ ಆದ್ವಿ ಕೂಡ ನೆಲಮಂಗ್ಲದಲ್ಲಿರೋ ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬಾ ತಗೋತಾರಿದ್ದ. ಆ್ಯಂಡ್ ನಾನು ಹೋಗ್ತಿದ್ದು ಕ್ಯಾಮ್ರಾ ಕಲಿಯೋದಕ್ಕೋಸ್ಕರ. ಸೊ ಮಾಡೋಳು ಬಂದಿದ್ದರು, ಅವರ ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲೇ ಡೈಲಿ ಕಳೀತು. ಆ್ಯಂಡ್ ಡ್ರೋನ್ ಆರ್ಸೋದು ಕೂಡ ನಮಗೆ ಹೇಳ್ಕೊಟ್ರು. ಸೊ ನಮ್ಮ ಫ್ರೆಂಡ್ ಮಾಡೆಲ್ ಫೋಟೋಸ್ ತೆಗಿಬೇಕಾದ್ರೆ ಹಿಂದೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡೆ. ಅಲ್ಲೇ ನಿಂತ್ಕೊಂಡು ಹಾಗೆ ಸ್ವಲ್ಪ ಕಲ್ತ್ಕೊಂಡು ಟೈಮ್ ಆಯಿತು ಅಂತ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಲೊಕೇಶನ್ನ ಬಿಡೋ ಟೈಮ್ ಬಂತು ಅಂತ ಹೇಳಿ. ಸೊ ಲೊಕೇಶನ್ ಈಸ್ ಗುಡ್, ಚೆನ್ನಾಗಿತ್ತು. ಹಂಗೆ ಸಿಗುಮ ನೆಕ್ಸ್ಟ್ ವೀಡಿಯೋದಲ್ಲೇ. ಬಾಯ್ ಬಾಯ್.